ಕಾರ್ಯಕ್ರಮಕ್ಕೆ ಹೋಗಿಲ್ವಾ ಸರ್? ನಮಗೇನು ಇನ್ಫಾರ್ಮೇಶನ್ ಇಲ್ಲ. ಇಲ್ಲ ಅವನ ಇಲ್ಲ ಸರ್. ಈಗ ಜಗದೀಶ್ ಶೆಟ್ಟರ್ ವಾಪಸ್ ಬಂದಿದ್ದಾರೆ. ನಿಮ್ಮನ್ನು ಕೂಡ ಈಗ ಒಂದಷ್ಟು ಬಿಜೆಪಿಯಲ್ಲೇ ಬಿಜೆಪಿಲಿ ಇದ್ದೀನಲ್ಲ. ಶೆಟ್ರು ಒಂದಷ್ಟು ಜವಾಬ್ದಾರಿ ಶೆಟ್ರಿಗೂ ನಮಗೂ ಡಿಫ್ರೆನ್ಸ್ ಇದೆ. ಶೆಟ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರು, ಅನ್ಯಾಯ ಆಗಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರ್ಸಿದ್ರು, MLC ಮಾಡಿದ್ರು. ತಿರ್ಗಾ ಮತ್ತೆ ಕಾಂಗ್ರೆಸ್ ಪಕ್ಷ ಬಿಟ್ಟು BJPಗೆ ಅವರು ಹೋಗಿದ್ದಾರೆ. ನಂದೇನು ಕ್ವಶನ್ ಇಲ್ಲ, ನಾನು ಇನ್ನೂ BJPಲಿ ಇದ್ದೀನಲ್ಲ. ಅಲ್ಲ, ಈಗ JDS ಮತ್ತೆ BJP ಒಂದಾಗ್ತಾ ಇದೆ, ಸೊ ಅದಕ್ಕೆ ಕೆಲ ಶಾಸಕರು ಕೂಡ ವಾಪಸ್ ಅಲ್ಲಿಗೆ ಹೋಗ್ತಾರೆ ಅಂತ. ಅಲ್ಲ ಏನಿಲ್ಲ, ಯಾರೇನು ಜೊತೆ ಆದ್ರೂ ವೋಟ್ ಮಾಡೋರು ಯಾರು? ಜನಸಾಮಾನ್ಯರು ವೋಟ್ ಮಾಡೋರು. ಅದರಿಂದ ಆ ಥರದ್ದೇನಿಲ್ಲ. ನಿಮಗೆ ಥ್ಯಾಂಕ್ ಯು. ನಿಮಗೆ ಇದಿಲ್ವಾ ಸರ್, ಆಕ್ಷೇಪ ಇಲ್ವಾ? ಅಲ್ಲ, ನಾನು ಎಲೆಕ್ಷನ್ ಇಲ್ವಲ್ಲ, ಇದೀನಲ್ಲ. ಈಗ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಬರುತ್ತೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿನೂ ಕೂಡ ಇದಾಗುತ್ತೆ ಅಲ್ಲಿ. ಯಾರು ನಿಂತ್ರಿ? ಈಗ ಹೋದ್ ಸರಿ ಕಾಂಗ್ರೆಸ್ಸು ಮತ್ತು JDS ಒಗ್ಗಟ್ಟಾಗಿ ನಿಂತಿದ್ರು. ನೀವು ಗೆದ್ದಿರಿ ಅವಾಗ. ಒಗ್ಗಟ್ಟಾಗಿ ನಿಂತಿದ್ರು. ಏನಾಯಿತು? ಏನು ಆಗೋದಿಲ್ಲ. ಯಾವ ಪಕ್ಷ ಮೈತ್ರಿ ಆದ್ರೂ ಕೂಡ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ, ವೋಟರ್ಸ್ ತೀರ್ಮಾನ ಮಾಡ್ತಾರೆ. ಏನು ಮಾಡ್ತಾರೆ? ಅಲ್ಲ, ಏನು ತೀರ್ಮಾನ? ಇನ್ನೂ ಚುನಾವಣೆ ಕಾವು ಏರ್ಲಿಲ್ವಲ್ಲ, ಇನ್ನೂ ಕಾವು ಏರಲಿಲ್ಲ. ಈಗ ಸದ್ಯಕ್ಕೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಟೀಚರ್ ಕಾನ್ಸ್ಟಿಟ್ಯೂನ್ಸಿಲಿ ಯಾರಿಗೆ ಹಾಕಬೇಕು ಅಂತ ಒಂದು ಥಿಂಕ್ ನಡೀತಾ ಇದೆ ಅಷ್ಟೇ. ಇನ್ನು MP ಎಲೆಕ್ಷನ್ ಬಂದಾದ್ಮೇಲೆ ಅದಕ್ಕೆ ವೇವ್ ಸ್ಟಾರ್ಟ್ ಆಗೋದು, ಮತ್ತೊಂದು ಅದು. ಕಾರ್ಯಕ್ರಮಕ್ಕೆ ಹೋಗಿಲ್ವಾ ಸರ್? ನಮಗೇನು ಇನ್ಫಾರ್ಮೇಶನ್ ಇಲ್ಲ. ಇಲ್ಲ ಅವನ ಇಲ್ಲ. ಸರ್. ಈಗ ಜಗದೀಶ್ ಶೆಟ್ಟರ್ ವಾಪಸ್ ಬಂದಿದ್ದಾರೆ. ನಿಮ್ಮನ್ನು ಕೂಡ ಈಗ ಒಂದಷ್ಟು ಬಿಜೆಪಿಯಲ್ಲೇ ಬಿಜೆಪಿಲಿ ಇದ್ದೀನಲ್ಲ. ಶೆಟ್ರು ಒಂದಷ್ಟು ಜವಾಬ್ದಾರಿ ಶೆಟ್ರಿಗೂ ನಮಗೂ ಡಿಫ್ರೆನ್ಸ್ ಇದೆ. ಶೆಟ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರು, ಅನ್ಯಾಯ ಆಗಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರ್ಸಿದ್ರು, MLC ಮಾಡಿದ್ರು. ತಿರ್ಗಾ ಮತ್ತೆ ಕಾಂಗ್ರೆಸ್ ಪಕ್ಷ ಬಿಟ್ಟು BJPಗೆ ಅವರು ಹೋಗಿದ್ದಾರೆ. ನಂದೇನು ಕ್ವಶನ್ ಇಲ್ಲ, ನಾನು ಇನ್ನೂ BJPಲಿ ಇದ್ದೀನಲ್ಲ. ಅಲ್ಲ, ಈಗ JDS ಮತ್ತೆ BJP ಒಂದಾಗ್ತಾ ಇದೆ, ಸೊ ಅದಕ್ಕೆ ಕೆಲ ಶಾಸಕರು ಕೂಡ ವಾಪಸ್ ಅಲ್ಲಿಗೆ ಹೋಗ್ತಾರೆ ಅಂತ. ಅಲ್ಲ ಏನಿಲ್ಲ, ಯಾರೇನು ಜೊತೆ ಆದ್ರೂ ವೋಟ್ ಮಾಡೋರು ಯಾರು? ಜನಸಾಮಾನ್ಯರು ವೋಟ್ ಮಾಡೋರು. ಅದರಿಂದ ಆ ಥರದ್ದೇನಿಲ್ಲ. ನಿಮಗೆ ಥ್ಯಾಂಕ್ ಯು. ನಿಮಗೆ ಇದಿಲ್ವಾ ಸರ್, ಆಕ್ಷೇಪ ಇಲ್ವಾ? ಅಲ್ಲ, ನಾನು ಎಲೆಕ್ಷನ್ ಇಲ್ವಲ್ಲ, ಇದೀನಲ್ಲ. ಈಗ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಬರುತ್ತೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿನೂ ಕೂಡ ಇದಾಗುತ್ತೆ ಅಲ್ಲಿ. ಯಾರು ನಿಂತ್ರಿ? ಈಗ ಹೋದ್ ಸರಿ ಕಾಂಗ್ರೆಸ್ಸು ಮತ್ತು JDS ಒಗ್ಗಟ್ಟಾಗಿ ನಿಂತಿದ್ರು. ನೀವು ಗೆದ್ದಿರಿ ಅವಾಗ. ಒಗ್ಗಟ್ಟಾಗಿ ನಿಂತಿದ್ರು. ಏನಾಯಿತು? ಏನು ಆಗೋದಿಲ್ಲ. ಯಾವ ಪಕ್ಷ ಮೈತ್ರಿ ಆದ್ರೂ ಕೂಡ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ, ವೋಟರ್ಸ್ ತೀರ್ಮಾನ ಮಾಡ್ತಾರೆ. ಏನು ಮಾಡ್ತಾರೆ? ಅಲ್ಲ, ಏನು ತೀರ್ಮಾನ? ಇನ್ನೂ ಚುನಾವಣೆ ಕಾವು ಏರ್ಲಿಲ್ವಲ್ಲ, ಇನ್ನೂ ಕಾವು ಏರಲಿಲ್ಲ. ಈಗ ಸದ್ಯಕ್ಕೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಟೀಚರ್ ಕಾನ್ಸ್ಟಿಟ್ಯೂನ್ಸಿಲಿ ಯಾರಿಗೆ ಹಾಕಬೇಕು ಅಂತ ಒಂದು ಥಿಂಕ್ ನಡೀತಾ ಇದೆ ಅಷ್ಟೇ. ಇನ್ನು MP ಎಲೆಕ್ಷನ್ ಬಂದಾದ್ಮೇಲೆ ಅದಕ್ಕೆ ವೇವ್ ಸ್ಟಾರ್ಟ್ ಆಗೋದು, ಮತ್ತೊಂದು ಅದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.